ಎಲ್ರಿಗೂ ನಮಸ್ತೆ. ನಾನು ಸೂಪರ್ ಆಗ್ತೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀವಿ. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದಾಗೇ ನಮ್ಮ ಮನೆ ದೇವರ ಕಳಸಾರೋಹಣ ಎಲ್ಲ ನಡೀತು ಅಂತ ಹೇಳಿದ್ದೆ ಹಳೆ ವ್ಲಾಗಲ್ಲಿ. ಇದು ಕಳಸಾರೋಹಣದ್ದು ದಿನದ ವ್ಲಾಗ್ ಆಗಿರುತ್ತೆ, ಸಂಡೇ ಇದು. ಅಂದರೆ ತುಂಬ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು. ಡೆಕೋರೇಷನ್ ಆಗಿರ್ಬೋದು ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಹಲವಾರು ದೇವರುಗಳು ಅಲ್ಲೇ ನಿಯರಲ್ಲಿರೋ ದೇವರುಗಳನ್ನೆಲ್ಲ ಮುಂದೆ ಗದ್ದಿಗೆ ಮೇಲೆ ಕೂರಿಸಿದ್ರು. ಅದಾದಮೇಲೆ ನಾವು ಎಂಟ್ರಿ ಆಗ್ತಾ ನೋಡ್ತಾ ಇರ್ಬೋದು, ಫ್ರೂಟ್ಸಿಂದಾಗಿರ್ಬೋದು, ಆಮೇಲೆ ಫ್ಲವರಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂತಲೇ ಹೇಳ್ಬೋದು. ಆಮೇಲೆ ನಾವು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡ್ವಿ. ಅದಕ್ಕೆ ಮತ್ತೆ ನಾನು ಹಾಗೆ ಮುಂದ್ಗಡೆ ನಿಂತ್ಕೊಂಡಿದ್ವಿ. ಅವಾಗ ಅಣ್ಣ ವೀಡಿಯೋ ಮಾಡಿರೋದಿದ್ದು. ಅದಾದಮೇಲೆ ನೋಡ್ತಾ ಇರ್ಬೋದು, ಮೂರ್ತಿ ತುಂಬ ಚಿಕ್ಕದು. ಇದು ಫುಲ್ಲು ಗೋಲ್ಡಿಂದೇ ಆಗಿರುತ್ತೆ. ಬಟ್ ಇದ್ರ ಪವಾಡನೇ ಹೇಳಲಿಕ್ಕಾಗಲ್ಲ. ಅಂದರೆ ಕೆಲವೊಂದು ಎಲ್ಲ ನಮ್ಮ ಆಸೆಗಳಾಗಿರ್ಬೋದು ಎಲ್ಲ ಈಡೇರಿಸುವಂಥ ದೇವರು ಅಂತ ಹೇಳಿದ್ರು ತಪ್ಪಾಗಲ್ಲ. ಅದ್ರ ಪಕ್ಕನ ಒಂದು ಈಶ್ವರನ ದೇವಸ್ಥಾನ ಇದೆ, ಅದನ್ನು ಕೂಡ ನಾನು ಇದರಲ್ಲೇ ಬ್ಲಾಗ್ ಮಾಡಿ ಹಾಕಿದ್ದೀನಿ. ಇನ್ನೊಂದು ಉಸ್ಲಮ್ಮ ಅಂತ ಹೇಳ್ಬಿಟ್ಟು ಒಂದು ಹೆಣ್ಣು ದೇವರು ಕೂಡ ಇದೆ, ಅದೇ ಊರಲ್ಲೇ ಎಂಟ್ರೆನ್ಸಲ್ಲೇ. ಅದೆಲ್ಲ ನಾವು ಹಣ್ಣು ಎಲ್ಲ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಆಮೇಲೆ ಊಟಕ್ಕೆ ಬಂದ್ವಿ. ಊಟ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಈಗ ಈ ಥರ ಸಣ್ಣ ಪುಟ್ಟ ಜಾತ್ರೆ ಅಂದರೆ ಎಂಥ ಅಂಗಡಿಗಂದರೂ ಆಗಲಿ ಮಕ್ಳುಗಳು ಬಿಡೋಲ್ಲ. ಐಸ್ ಕ್ರೀಮ್ ಆಗಿರ್ಬೋದು ಅಥವಾ ಜಾತ್ರೆ ಐಟಮ್ಸ್ಗಳು ಮಕ್ಕಳೆಲ್ಲ ತೊಗೊಂಡ್ರು, ಅದೆಲ್ಲ ಆಗಿಬಿಟ್ಟು ಮತ್ತು ನಾವು ಮನೆಗೆ ಹೋದ್ವಿ. ಮನೆಯಲ್ಲಿ ಮಗು ಜೊತೆ ತುಂಬ ಚೆನ್ನಾಗಿ ಆಟಾಡ್ತಾರೆ. ನಾನು ಒಂದು ಬ್ಲಾಗಲ್ಲಿ ಹಾಕಿದ್ದೆ, ನಮ್ಮ ಅದಕ್ಕೆ ತಂಗಿಗೆ ಮಗು ಆಗಿದೆ ಅಂತ ಹೇಳ್ಬಿಟ್ಟು. ಈ ಮಗು ಇವಾಗ ಇಷ್ಟು ದೊಡ್ಡದಾಗಿದೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿದ್ರೆ ಮರಿಬೇಡಿ.